ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರು ಗೋಚಾರದ ಫಲ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ತಾತ್ಕಾಲಿಕವಾಗಿ ಬಂದಿರುವಂತಹ ಈ ಗುರು ಗ್ರಹದ ಅನುಗ್ರಹದಿಂದಾಗಿ ಗುರುಬಲ ಯಾವ ರೀತಿಯಾಗಿ ಇರುತ್ತೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ, ಅಕ್ಟೋಬರ್ 18ರಿಂದ ಈಗಾಗಲೇ ಶುರುವಾಗಿದೆ, ಡಿಸೆಂಬರ್ 5ನೇ ತಾರೀಕಿನವರೆಗೂ ಇರುತ್ತೆ. ಹಾಗಾಗಿ ಈ ಗುರುವಿನ ಅನುಗ್ರಹ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಗುರುಗ್ರಹ, ಗುರು ಅಂತ ಹೇಳ್ತಾ ಇದ್ದ ಹಾಗೆಯೇ ಬದುಕಿನಲ್ಲಿ ಏನೋ ಒಂದು ರೀತಿ ಹೊಸ ಚೈತನ್ಯ ಅನ್ನೋದನ್ನು ಮೂಡುತ್ತೆ. ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಾಫಲ್ಯತೆ ಬೇಕು ಅಂತಂದರೂ ಸಹ ನಮಗೆ ಗುರುಬಲ ಬೇಕು. ವಿದ್ಯೆಗೆ, ಉದ್ಯೋಗಕ್ಕೆ, ಜೀವನದ ಅಭಿವೃದ್ಧಿಗೆ, ಮದುವೆಗೆ, ಸಂತಾನಕ್ಕೆ, ಹೀಗೆ ಯಾವುದೇ ವಿಚಾರಗಳಾದರೂ ಸಹ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಈಗ ಹಲವು ರಾಶಿಗಳಿಗೆ ಗುರುಬಲ ಇದೆ ಮತ್ತು ಇನ್ನು ಹಲವು ರಾಶಿಗಳಿಗೆ ಗುರುಬಲ ಇಲ್ಲ. ಆದರೆ ತಾತ್ಕಾಲಿಕವಾಗಿ ವಿಚಿತ್ರ ರೀತಿಯಲ್ಲಿ ಗುರು ತನ್ನ ಸಂಚಾರವನ್ನು ಶೀಘ್ರಗತಿಯಲ್ಲಿ ಮಾಡಿ ಪುನಃ ಅಷ್ಟೇ ಶೀಘ್ರಗತಿಯಲ್ಲಿ ತನ್ನ ಒಂದು ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾನೆ. ಕೆಲವು ದಿನಗಳು ಇರತಕ್ಕಂತಹ ಈ ಗುರುಬಲದ ಈ ಅವಧಿಯಲ್ಲಿ ಯಾವ್ಯಾವ ಒಂದು ವಿಶೇಷವಾದಂತಹ ಅಂಶಗಳು ನಿಮಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ನಿಮಗೇನಾದರೂ ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿ ಮಕ್ಕಳಾಗ್ತಾ ಇಲ್ಲ, ಉದ್ಯೋಗದ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇದೆ, ಮನೆಯಲ್ಲಿ ಮಾನಸಿಕವಾದಂತಹ ಪೀಡೆಗಳು ಅನುಭವಿಸಬೇಕಾಗತ್ತೆ, ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಬದುಕಬೇಕಾಗತ್ತೆ. ಹೀಗೆ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳು ನಿಮಗೆ ಕಾಡ್ತಾನೆ ಬರುತ್ತೆ, ಹೋಗ್ತಾನೆ ಇರುತ್ತೆ. ಆದರೆ ಅಂಥದ್ದಕ್ಕೆಲ್ಲ ಸಹ ಏನಂದರೆ ಗುರುಬಲ ಇದೆಯಾ ನೋಡು ಅಂತ ಕೇಳ್ತಾರೆ. ಯಾವುದೇ ಶುಭ ಕಾರ್ಯ ಮಾಡಬೇಕು, ಮನೆಯಲ್ಲಿ ಒಂದು ದೇವರ ಕಾರ್ಯ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು, ನಾಮಕರಣ, ಉಪನಯನ, ಚೌಲ, ಯಾವುದೇ ವಿಚಾರಗಳಿಗಾಗಲಿ ಒಂದು ಗುರುಬಲ ಅನ್ನೋದು ಬೇಕು. ಅಂತಹ ಆ ಗುರುಬಲ ಇಲ್ಲದೆ ಇದ್ದ ಸಂದರ್ಭಕ್ಕೆ ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ದಿಢೀರಂತ ಬರ್ತಾ ಇರುವಂತಹ ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳಿದೆ ನೋಡೋಣ. ಮೀನರಾಶಿಯವರ ಈ ಒಂದು ದಿಢೀರ್ ಗುರುಗೋಚಾರದ ಫಲ 2025 ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೀನರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಬಂದಿರತಕ್ಕಂತಹ ಗುರು ನೇರವಾಗಿ ನಿಮಗೆ 9ನೇ ದೃಷ್ಟಿಯಿಂದ ನಿಮ್ಮ ರಾಶಿ ಮೇಲೆ ಗುರುವಿನ ವೀಕ್ಷಣೆ ಬಂದಿದೆ. ಜೊತೆಗೆ ನಿಮಗೆ ಭಾಗ್ಯಸ್ಥಾನದ ಮೇಲೆ ಗುರುವಿನ ವೀಕ್ಷಣೆ, ಲಾಭಸ್ಥಾನದ ಮೇಲೆ ಗುರುವಿನ ವೀಕ್ಷಣೆ. ಅಯ್ಯೋ, ಅತ್ಯಂತ ಸುವರ್ಣ ಸಮಯ ನಿಮಗೆ ಮೀನರಾಶಿಯವರಿಗೆ. ಒಳ್ಳೆ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ, ಸ್ಥಾನಮಾನದ ಬೆಳವಣಿಗೆ, ಒಂದು ಪೊಸಿಷನ್ಗೆ ಹೋಗಿ ಕೂತ್ಕೊಳ್ತೀರಿ, ಎಲ್ಲ ಅನುಕೂಲಗಳು ಚೆನ್ನಾಗಾಗುತ್ತೆ. ನಿಮ್ಮನ್ನು ಒಂದು ರೀತಿಯಾಗಿ ಹೀಗಳದವರೇ ನಿಮ್ಮನ್ನು ಮೆಚ್ಕೊಳ್ತಕ್ಕಂತಹ ಸಂದರ್ಭ. ಸೊ ಹಾಗಾಗಿ ಒಳ್ಳೆ ಅಭಿವೃದ್ಧಿ ಆಗುವಂತಹ, ಒಳ್ಳೆ ರೀತಿಯ ಬೆಳವಣಿಗೆ ಇರತಕ್ಕಂತಹ ಒಂದು ಸುಂದರವಾದ ಸಮಯ, ಸದುಪಯೋಗ ಮಾಡ್ಕೊಳ್ಳಿ. ಸುಮ್ಮನೆ ಏನೋ ಕೆಲಸಕ್ಕೆ ಬಾರದೇ ಇರೋದನ್ನು ಯೋಚನೆ ಮಾಡ್ತಾ ಕೂತು ಸಮಯನ ಹಾಳು ಮಾಡೋದು ಬೇಡ. ತುಂಬ ದೀರ್ಘಕಾಲದ ನಿಮ್ಮ ಕನಸುಗಳು ಒಂದು ಈಡೇರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಈಗ ಗುರುಬಲ ಬೇರೆ ಇರೋದ್ರಿಂದ ಹೊಸ ಮನೆ ಕಟ್ಟಿಸ್ತೀರಿ ಅಥವಾ ಅದಕ್ಕೆ ಬೇಕಾದಂಥ ಬುನಾದಿಗಳನ್ನು ಹಾಕ್ಕೊಳ್ಳೋದು, ಸೈಟ್ಗಳಿಲ್ಲದೆ ಇರೋವಂಥವ್ರಿಗೆ ಸೈಟ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ದಿಢೀರಾಗಿ ಸೈಟ್ ಸಿಗೋದು, ಜಮೀನುಗಳು ಕೊಂಡ್ಕೋತೀರಿ. ಆರ್ಥಿಕ ಮೂಲದ ಹಲವು ರೀತಿಯಾದಂತಹ ಉತ್ತಮವಾದ ಬೆಳವಣಿಗೆಗಳನ್ನು ನಮ್ಮ ಮೀನರಾಶಿಯವರು ನೋಡ್ತೀರಿ. ಒಳ್ಳೆ ರೀತಿಯಾದಂತಹ ಆದಾಯದ ಚೇತರಿಕೆ ಕಂಡುಬರುವಂಥದ್ದು. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗಿ ಬರುತ್ತೆ. ಉನ್ನತ ವಿದ್ಯಾಭ್ಯಾಸದಲ್ಲಿ ಸಾಫಲ್ಯತೆಯನ್ನು ಪಡ್ಕೋತಾರೆ. ಮತ್ತು ಸಂತಾನರಹಿತರಿಗೆ ಒಂದು ಶುಭ ಸುದ್ದಿ, ಸಂತಾನಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಶುಭ ಸುದ್ದಿಯನ್ನು ಕೇಳ್ತೀರಿ. ಇದು ಭಾಗ್ಯೋದಯದ ಶುಭ ಸಂದರ್ಭ. ಭಾಗ್ಯೋದಯ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ನೀವು ಯೋಚನೆಯೇ ಮಾಡಿರೋದಿಲ್ಲ, ನಿಮ್ಮ ಕಷ್ಟಗಳೆಲ್ಲ ಕಳೀತು ಅಂತಲೇ ಅರ್ಥ. ಡಿಸೆಂಬರ್ 5ನೇ ತಾರೀಕಿನವರೆಗೂ ಇರ್ತಕ್ಕಂಥದ್ದು. ಮತ್ತು ಅದಾದಮೇಲೆ ಕಷ್ಟನ ಅಂತ ಕೇಳೋಕ್ಕೆ ಹೋಗಬೇಡಿ. ನೋಡಿ, ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಒಂದು ಅರೆಕ್ಷಣ ಸಾಕು. ಆ ಅರೆಕ್ಷಣದಲ್ಲಿ ನಮ್ಮ ಬದುಕನ್ನು ಬದಲಾವಣೆ ಮಾಡಿಕೊಂಡು ಹೊಸ ರೀತಿಯಾಗಿರ್ತಕ್ಕಂಥ ಯೋಜನೆಯಲ್ಲಿ, ಹೊಸ ಹಾದಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆ ತಾಪತ್ರೆಗಳನ್ನೋದು ಬರೋದಿಲ್ಲ. ಸೊ ಹಾಗಾಗಿ ನೀವು ಸಹ ಒಳ್ಳೆ ರೀತಿಯಾದಂತಹ ಯೋಚನೆಯನ್ನೇ, ಒಳ್ಳೆ ರೀತಿಯಾದಂತಹ ಯೋಜನೆಯನ್ನೇ ಮುಂದಿಟ್ಕೊಳ್ತಾ ಹೋಗಿ
ಅನುಕೂಲಗಳಾಗುತ್ತೆ. ಇನ್ನು 11ನೇ ಸ್ಥಾನಕ್ಕೆ ದೃಷ್ಟಿ ಬೇರೆ ಬರ್ತಾ ಇದೆ, ನೇರ ಗುರುವಿನ ಉಚ್ಚ ಗುರುವಿನ ದೃಷ್ಟಿ ಬರ್ತಾ ಇರೋದ್ರಿಂದ ಹಳೆ ಸಾಲಗಳು ನಿಮಗೆ ಕೈ ಸೇರ್ತಕ್ಕಂಥದ್ದು, ಸಾಲಗಳಿಂದ ನೀವು ಆಗ್ತೀರಿ. ನಿಮ್ಮ ಯೋಜನೆಗಳಿಗೆ ತಕ್ಕ ಹಾಗೆ ಹಣಕಾಸುಗಳು ಬಂದು ಕೈ ಸೇರ್ತಕ್ಕಂಥದ್ದು, ನಿಮ್ಮ ಮನಸ್ಸಿನ ಅನೇಕ ರೀತಿಯಾಗಿರುವಂತಹ ಚಿಂತಾಕ್ರಾಂತವಾಗಿರತಕ್ಕಂತಹ ಭಾವಗಳೆಲ್ಲ ನಾಶವಾಗ್ತಕ್ಕಂಥದ್ದಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ನೀವು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡು ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಹೋಗ್ತೀರಿ ಆ ರೀತಿಯಾಗಿ ನಿಮಗೆ ಗುರುವಿನ ಅನುಗ್ರಹ ಉಂಟಾಗುತ್ತೆ. ಮದುವೆ ಆಗದೇ ಇದ್ದಂಥವ್ರಿಗೆ ಮದುವೆ, ಮಕ್ಕಳಾಗದೇ ಇದ್ದಂಥವ್ರಿಗೆ ಮಕ್ಕಳು, ಅಭಿವೃದ್ಧಿ ಇಲ್ಲದೆ ಒದ್ದಾಡ್ತಾ ಇರುವಂಥವ್ರಿಗೆ ಅಭಿವೃದ್ಧಿ, ನಿಮ್ಮ ನೆಚ್ಚಿನ ಕೆಲಸಗಳು ಸಿಗ್ತಕ್ಕಂಥದ್ದು. ಅದರಲ್ಲೂ ಬೇರೆ ಬೇರೆ ದೇಶಗಳಲ್ಲಿ ನೀವೇನಾದರೂ ಕೆಲಸವನ್ನು ಹುಡುಕ್ತಾ ಇದ್ದರೆ ನಿಮಗೆ ವಿದೇಶದಲ್ಲಿ ಕೆಲಸ ಪ್ರಾಪ್ತಿಯ ಯೋಗ. ಅದರಲ್ಲೂ ಈ ಗೋಲ್ಡ್ ಸ್ಮಿತ್ಗಳಾಗಿರ್ತಕ್ಕಂಥವ್ರಿಗೆ, ಸಿಲ್ವರ್ ಐಟಮ್ಗಳ ಮಾರಾಟಗಾರರಿಗೆ, ಗಾರ್ಮೆಂಟ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಗೌರ್ಮೆಂಟ್ ಟೀಚರ್ಸ್ಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂತಹ ಬೆಳವಣಿಗೆಗಳಿವೆ. ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಮೋಷನ್ಗಳು ಸಿಗ್ತಕ್ಕಂಥದ್ದು. ನಿಮ್ಗೆ ಅನುಕೂಲದ ವಾತಾವರಣ ತುಂಬ ಚೆನ್ನಾಗಿದೆ. ಏನು ಯೋಚನೆ ಮಾಡೋಕ್ಕೆ ಹೋಗೋದು ಬೇಡ, ಧೈರ್ಯವಾಗಿದ್ದು ಜೀವನವನ್ನು ಸಾಗಿಸಿ. ಮೀನ ರಾಶಿಯವರು ಮತ್ತೊಮ್ಮೆ ಹೇಳ್ತೀವಿ, ಹಳೆ ಕಾಲದ ಯಾವುದೋ ಘಟನೆಗಳನ್ನು ತಲೆಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದುವರಿತಾ ಹೋಗಿ. ಒಳ್ಳೆಯದಾಗಲಿ ನಿಮಗೆ. ಒಳ್ಳೆ ರೀತಿಯಾಗಿರತಕ್ಕಂತಹ ಬೆಳವಣಿಗೆ ಇದೆ. ಈ ಸುವರ್ಣ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಉಚ್ಚ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ದೇಹದಲ್ಲಿದ್ದಂತಹ ಅನೇಕ ಕಾಯಿಲೆ, ಕಸಾಲೆಗಳು, ರೋಗ ರುಜಿನಗಳೆಲ್ಲವೂ ಸಹ ಹೋಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ದಿಢೀರ್ ಗುರು ಗೋಚಾರ ಫಲ 2025 ಮೀನರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.